ಸಾಮಾನ್ಯವಾಗಿ ಪ್ರಶಾಂತವಾದಂತಹ ಏಕಾಗ್ರತೆಯನ್ನು ಮೂಡಿಸಬಹುದಾದಂತಹ ಸ್ಥಳವನ್ನು ನಾವು ಧ್ಯಾನ ಮತ್ತೊಂದಕ್ಕೆ ಆಯ್ಕೆ ಮಾಡ್ಕೊಳ್ಳೋದು ಸೂಕ್ತ. ಆದರೆ ಗ್ರಹಣದ ಸಂದರ್ಭದಲ್ಲಿ ದೇವಾಲಯಗಳನ್ನು ನಾವು ಆಯ್ಕೆ ಮಾಡ್ಕೊಳ್ಬಹುದಾ ಅಂದರೆ ನೋ. ಯಾಕಂದರೆ ಬಹುತೇಕ ದೇವಾಲಯಗಳು ಬಂದಾಗಿರುತ್ತೆ. ಬೆಂಗಳೂರಿನ ದೇವಾಲಯಗಳ ಬಾಗಿಲನ್ನು ಮುಚ್ಚಿರ್ತಾರೆ. ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಎಂದಿನಂತೆ ಪೂಜೆ ಪುನಸ್ಕಾರಗಳೆಲ್ಲವೂ ಕೂಡ ನಡೆಯುತ್ತೆ. ಆದರೆ ಗ್ರಹಣ ಆರಂಭಕ್ಕೂ ಮುನ್ನ ದೇವಾಲಯಗಳನ್ನು ಕ್ಲೋಸ್ ಮಾಡಿಕೊಳ್ಳಲಾಗುತ್ತೆ. ಈ ಸಮಯದಲ್ಲಿ ಯಾವುದೇ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲ್ಲ. ಗ್ರಹಣ ಮೋಕ್ಷ ನಂತರ ದೇವಾಲಯ ಶುದ್ಧಿ ಕಾರ್ಯವನ್ನು ಮಾಡಿ ದೇವರ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಯಾವ್ಯಾವ ದೇವಸ್ಥಾನ ಎಷ್ಟೆಷ್ಟು ಗಂಟೆ ಕ್ಲೋಸ್ ಆಗುತ್ತೆ, ಎಷ್ಟು ಗಂಟೆಗೆ ಓಪನ್ ಆಗುತ್ತೆ, ಅದು ಬೆಂಗಳೂರಿನಲ್ಲಿ ಸ್ಪೆಷಲಿ ಬೆಂಗಳೂರಿನ ದೇವಸ್ಥಾನಗಳಿಗೆ ಪೂಜೆ ಮುಗಿದ ತಕ್ಷಣ ಶಿವನ ಧ್ಯಾನ ಮಾಡಿ ಶಿವನ ದರ್ಶನ ಮಾಡಿ ಅಂತ ಹೇಳ್ತೀರಿ. ನಾವು ಯಾವ ದೇವಸ್ಥಾನಕ್ಕೆ ಹೋಗಬಹುದು ಅನ್ನುವಂಥ ಪ್ರಶ್ನೆ ಇರುತ್ತೆ. ಅದು ಈ ಗ್ರಹಣ ಸಂದರ್ಭದಲ್ಲಿ ಇರಲ್ಲ, ವಿನಃ ಗ್ರಹಣ ಮುಗಿದ ನಂತರದಲ್ಲಿ ಆಗುತ್ತೆ. ಈಗ ನಿಮ್ಮ ಮನೆಗಳಲ್ಲೂ ಕೂಡ ನೀವು ಗ್ರಹಣ ಮುಗಿದ ಮೇಲೆ ಕ್ಲೀನ್ ಎಲ್ಲ ಮಾಡ್ಕೊಂಡು ಪೂಜೆ ಮಾಡೋದಕ್ಕೆ ಎಷ್ಟು ಸಮಯಗಳು ಹಿಡಿಯುತ್ತೆ. ಅಂತಹ ಸಂದರ್ಭದಲ್ಲಿ ದೇವಸ್ಥಾನಗಳಲ್ಲೂ ಕೂಡ ಅಷ್ಟು ಸಮಯಗಳಾಗುತ್ತೆ. ಅದಾದ ನಂತರವೇ ಒಂದು ಪೂಜೆಯನ್ನು ಮಾಡಿ ಆ ನಂತರ ದರ್ಶನಕ್ಕೆ ಅವಕಾಶವನ್ನು ಭಕ್ತರಿಗೆ ಕಲ್ಪಿಸಿಕೊಡ್ತಾರೆ. ಬನಶಂಕರಿ ದೇವಸ್ಥಾನ ಬೆಂಗಳೂರಿನದ್ದು ಕ್ಲೋಸ್ ಆಗಿರುತ್ತೆ. ಗವಿಗಂಗಾಧರೇಶ್ವರ ದೇವಸ್ಥಾನ ಕ್ಲೋಸ್ ಆಗಿರುತ್ತೆ. ಹೀಗೆ ಹಲವಾರು ಬೆಂಗಳೂರಿನ ದೇವಸ್ಥಾನಗಳು ಬಹುತೇಕ ಮಧ್ಯಾಹ್ನದ ನಂತರದಲ್ಲಿ ಕ್ಲೋಸ್. ಅಣ್ಣಮ್ಮ ದೇವಸ್ಥಾನ ಹೋಗಬಹುದಾ, ಗ್ರಹಣ ದಿನ ಓಪನ್ ಇರುತ್ತಾ ಅಂದರೆ ಖಂಡಿತ ಇಲ್ಲ. ಅಣ್ಣಮ್ಮ ದೇವಸ್ಥಾನ ಬೆಳಗ್ಗೆ ಓಪನ್ ಇರುತ್ತೆ, ಪೂಜೆ ಪುನಸ್ಕಾರಗಳು ನಡೆಯುತ್ತೆ ಮಧ್ಯಾಹ್ನದವರೆಗೂ ಮಾತ್ರ. ಅದಾದ ನಂತರದಲ್ಲಿ ದೇವಸ್ಥಾನದ ಬಾಗಿಲನ್ನು ಮುಚ್ತಾರೆ. ದೇವರನ್ನು ದರ್ಬಿಯ ಮೂಲಕವಾಗಿ ಬಂಧನವನ್ನು ಮಾಡ್ತಾರೆ.